ತಪ್ಪು ಮಾಡಿರೋರು ಮಾತ್ರ ಅಲ್ವಾ ಮಿಸ್ಟರ್ ಅಶ್ವಿನ್? ಯುವರ್ ಆನರ್, ನನ್ನ ಮುಂದಿನ ವಿಚಾರಣೆಗೆ ಅನುವು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಕರ್ಣ ಅವ್ರನ್ನ ಕಟಕಟೆ ಕರೆಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಕರ್ಣ 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 ಅವರೇ, ಅಶ್ವಿನ್ ಅವರು ನಿಮ್ ಹತ್ರ ಬಂದ್ಬಿಟ್ಟು ಪ್ರಿಯಾಮಣಿ ಅವ್ರನ್ನ ಮದ್ವೆ ಕರಿಬೇಕು, ಅವ್ರು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಅಡ್ರೆಸ್ ಕೊಡಿ ಅಂತ ಕೇಳಿದ್ರಾ? ಇವನು ಸುಳ್ಳು ಹೇಳ್ತಿದ್ದಾನೆ. ಮದುವೆ ಕರಿಬೇಕು ಅನ್ನೋ ಕಾರಣ ಇಟ್ಕೊಂಡು ನನ್ನ ಹತ್ರ ಇವನು ಅಡ್ರೆಸ್ ಕೇಳಲಿಲ್ಲ. ಬೇರೆ ಯಾವುದೋ ಕಾರಣ ಇಟ್ಕೊಂಡು ನನ್ನ ಹತ್ರ ಅಡ್ರೆಸ್ ಕೇಳ್ತಿದ್ದ. ನೀವ್ ಯಾಕೆ ಅಂತ ಕೇಳಿಲ್ವಾ? ಕೇಳ್ದೆ, ಅದಕ್ಕೆ ಇವನೇನು ಉತ್ತರ ಕೊಡ್ಲಿಲ್ಲ. ನೀವ್ಯಾಕೆ ಹಾಸ್ಪಿಟಲ್ ಅಡ್ರೆಸ್ ಕೊಡ್ಲಿಲ್ಲ ಅವ್ರಿಗೆ? ಯಾಕಂದ್ರೆ ಇವನ್ಗೆ ನನ್ನ ಹೆಂಡತಿ ಕಂಡ್ರೆ ಸ್ವಲ್ಪ ಅಸಮಾಧಾನ ಇತ್ತು. ಮನೇಲಿ ಇವನೇ ಅಂತಲ್ಲ, ಅರ್ಜುನ್ ಬಿಟ್ರೆ ಇನ್ಯಾರಿಗೂ ಅವಳು ಎಲ್ಲಿದ್ದಾಳೆ ಅನ್ನೋ ಅಡ್ರೆಸ್ನ ನಾನು ಹೇಳಿರ್ಲಿಲ್ಲ. ಯಾಕಂದ್ರೆ ಡಾಕ್ಟರ್ದೊಂದು ಕಂಡೀಷನ್ ಇತ್ತು. ಪದೇ ಪದೇ ಯಾರಾದ್ರೂ ಮನೆಯಿಂದ ಅವಳನ್ನ ಬಂದು ನೋಡೋದು ಮಾತಾಡ್ಸೋದು ಮಾಡಿದ್ರೆ ಅವಳ ಟ್ರೀಟ್ಮೆಂಟ್ಗೆ ತೊಂದರೆ ಆಗುತ್ತೆ ಅಂತ. ಆದ್ರೂ ಇವ್ನು ನನ್ನ ಹತ್ರ ಬಂದು ಅಡ್ರೆಸ್ ಕೇಳ್ತಾನೆ ಇದ್ದ. ಆವಾಗ್ಲೆಲ್ಲ ನನಗನ್ನಿಸ್ತಿತ್ತು ನನ್ನ ಹೆಂಡತಿ ಮೇಲೆ ಇವನ್ಗೆ ಅಸಮಾಧಾನ ಇದೆ ಅಂತ. ಖಂಡಿತವಾಗಿಯೂ ಹೇಳ್ತಿದ್ದೀನಿ, ನನ್ನ ಮಣಿನ ಮದ್ವೆ ಕರ್ಕೊಂಡೋಗೋ ಯಾವುದೇ ಉದ್ದೇಶ ಇವನ್ಗಿರ್ಲಿಲ್ಲ. ಇಷ್ಟರಲ್ಲೇ ಗೊತ್ತಾಗತ್ತೆ ಯುವರ್ ಆನರ್, ಪ್ರಿಯಾಮಣಿಯವ್ರ ಮೇಲೆ ಅಶ್ವಿನ್ಗೆ ಎಷ್ಟು ದ್ವೇಷ ಇತ್ತು ಅಂತ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮದ್ವೆನ ಒಂದು ನೆಪ ಮಾಡ್ಕೊಂಡು ಪ್ರಿಯಾಮಣಿಯವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಂದ ಕರ್ಕೊಂಡು ಹೋದವರು ಮದ್ವೆ ಮನೆಗೆ ಬರ್ದೆ ತನ್ನ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಗೋಡೌನ್ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಈ ಘಟನೆ ನಡೆದಿದೆ. ಕೇಸಿನ ಮುಂದುವರೆದ ಭಾಗವನ್ನು ಮಧ್ಯಾಹ್ನ ವಿರಾಮದ ನಂತರ ತೆಗೆದುಕೊಳ್ಳಲಾಗುತ್ತದೆ. ಸೂಪರ್. ಅದಕ್ಕೆ ಕೋರ್ಟಲ್ಲಿ ತುಂಬಾ ಚೆನ್ನಾಗಿ ವಾದ ಮಾಡಿದ್ರಿ. ಭಾವ, ಈಗ್ಲಾದ್ರೂ ನಿಮ್ಗೆ ನಂಬಿಕೆ ಬಂತಾ? ಈ ಸೇವಂತಿ ಗಂಡನಿಗೋಸ್ಕರ ಕೇಸ್ನ ಬಿಟ್ಕೊಡೋದಿಲ್ಲ ಅಂತ? ನಂಬಿಕೆ ಮೊದ್ಲಿಂದಾನು ಇತ್ತು ಅದಕ್ಕೆ. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಜುನ್ನ ಗೆಲ್ಸಕ್ಕೋಸ್ಕರ ನೀವೆಲ್ಲಿ ಕೇಸ್ ಬಿಟ್ಬಿಡ್ತಿರೋ ಅಂತ ಭಯ ಇತ್ತು. ಸಾಧ್ಯನೇ ಇಲ್ಲ ಭಾವ. ನಾನು ಯಾವಾಗ್ಲೂ ಯುದ್ಧಕ್ಕೆ ನಿಲ್ಲೋದಿಲ್ಲ. ನಿಂತ್ರೆ ಅದು ಧರ್ಮ ರಕ್ಷಣೆಗೆ ಮಾತ್ರ. ಥ್ಯಾಂಕ್ಸ್ ಅದಕ್ಕೆ. ನೀವು ನನ್ನ ಮೇಲೆ ಅನುಮಾನ ಪಟ್ಟಿದ್ದೇ ನನಗೆ ಆಶ್ಚರ್ಯ. ಅದು ಹಾಗಲ್ಲ ಅದಕ್ಕೆ. ಇದು ಬೇರೆ ಯಾರೋ ಹೊರಗಿನವ್ರ ಕೇಸಲ್ಲ, ಮನೆಯವ್ರ ಕೇಸು. ಅದರಲ್ಲೂ ಅಶ್ವಿನ್ ಕಂಡ್ರೆ ನಿಮ್ಗೆ ತುಂಬಾ ಪ್ರೀತಿ. ಮನೆಯವರೆಲ್ಲರೂ ಬೇರೆ ನಿಮ್ ವಿರುದ್ಧ ನಿಂತಿದ್ದಾರೆ. ಎಲ್ರೂ ಬಲವಂತ ಕಟ್ಬಿಟ್ಟು ಎಲ್ಲಿ ನೀವು ಸುಮ್ಮನಾಗ್ಬಿಡ್ತೀರೋ ಅಂತ ಭಯ ಇತ್ತಷ್ಟೇ. ಇಲ್ಲ ಭಾವ, ಅದೆಷ್ಟೇ ಕಷ್ಟ ಆದ್ರೂ ನನ್ನ ನಂಬಿರೋ ನಿಮ್ಗೆ ಮೋಸ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮನ್ ಸೋಲೋದಕ್ಕೂ ನಾನು ಬಿಡಲ್ಲ. ವಾದ ಮಾಡ್ತೀನಿ. ಅಶ್ವಿನೇ ಕೊಲೆಗಾರ ಅನ್ನೋ ಒಂದು ಚಿಕ್ಕ ಹಿಂಟ್ ಸಿಕ್ಕಿದ್ರೂ ಕೂಡ ನಾನದನ್ನ ಮುಚ್ಚಾಕೋ ಪ್ರಯತ್ನ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಅಶ್ವಿನ್ ವಿರುದ್ಧ ನಾನು ವಾದ ಮಾಡ್ತೀನಿ. ಅರ್ಜುನ್ ಸರ್ ಬೇಕಾದ್ರೆ ಅದಕ್ಕೆ ಪ್ರತಿವಾದ ಮಾಡಿ ಅಶ್ವಿನ ಉಳಿಸ್ಕೊಳ್ಳಿ. ನೀವಿಷ್ಟು ಹೇಳಿದ್ರಲ್ಲ ಅದಕ್ಕೆ ಸಾಕು, ನನಗೆ ಧೈರ್ಯ ಬಂತು. ಇನ್ನು ಗೆಲ್ಲೋದು ನಾವೇ. ಒಂದ್ ಸ್ಮಾಲ್ ಕರೆಕ್ಷನ್ ಭಾವ, ಗೆಲ್ಲೋದು ನಾವಲ್ಲ, ನ್ಯಾಯ. ಎಕ್ಸಾಕ್ಟ್ಲಿ ಅದಕ್ಕೆ. ಬನ್ನಿ ಊಟ ಮಾಡ್ಕೊಂಡು ಬರೋಣ. ಭಾವ, ನೀವು ಹೋಗಿರಿ, ನಂಗೊಂದ್ ಸ್ವಲ್ಪ ಕೆಲಸ ಇದೆ.
ಮತ್ತೆ ನೀವು? ನಾನ್ ಬರ್ತೀನಿ, ನೀವ್ ಹೋಗಿರಿ. ಸರಿ ಅದ್ಕೆ. ಈ ಅರ್ಜುನ್ ಸರ್ ಎಲ್ಲಿ ಹೋದ್ರು? ನೋಡ್ದ್ಯಾ ನಿಮ್ಮಕ್ಕ ಸೇವಂತಿನ ನಿನ್ ಗಂಡಂಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾಳೆ. ಕೋಟಿ ಕೋಟಿ ಆಸ್ತಿ ಒಡೆಯ ಕರ್ಣ, ಅವನಿಗ್ ಬಕೆಟ್ ಹಿಡಿದ್ರೆ ಏನಾದ್ರೂ ಸಿಗತ್ತೆ. ನಿನ್ ಗಂಡನ್ ಉಳ್ಸಿದ್ರೆ ನಿಮ್ ಸೇವಂತಿ ಅಕ್ಕಂಗೆ ಏನ್ ಸಿಗತ್ತೆ? ಇಲ್ಲ, ಸೇವಂತಿ ಅಕ್ಕ ಈ ರೀತಿ ಎಲ್ಲ ಯೋಚನೆ ಮಾಡೋರಲ್ಲ. ಪೂಜಾ, ನಿನ್ ಕಿವ್ಯಾರೆ ನೀನೇ ಕೇಳಿಸ್ಕೊಂಡಿದ್ಯಾ? ಕಾರಣ ಏನೇ ಇರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಕರ್ಣನ್ನ ಅವ್ರು ಬಿಟ್ಕೊಡಲ್ಲ ಅನ್ನೋದಂತೂ ಸತ್ಯ. ಯಾವುದಕ್ಕೂ ಒಂದ್ ಬಿಳಿ ಸೀರೆ ತಂದಿಟ್ಕೊಂಡ್ ರೆಡಿ ಮಾಡ್ಕೊ. ಮೀರಾ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಗಂಡ ಮಾಡಿರೋದು ಸಾಮಾನ್ಯ ಕೊಲೆ ಅಲ್ಲ, ಒಬ್ಳು ಹಾಸ್ಪಿಟ್ಲಲ್ಲಿರೋ ಮಾನಸಿಕ ಅಸ್ವಸ್ಥೆನ. ಅಂತವಳನ್ನ ಕೊಲೆ ಮಾಡಿದಾನೆ ಅಂದ್ರೆ ಅವನಿಗೆ ಚಿಕ್ಕ ಪುಟ್ಟ ಜೈಲು ಶಿಕ್ಷೆ ಆಗಲ್ಲ, ಆದ್ರೆ ಗಲ್ಲು ಶಿಕ್ಷೆನೆ ಆಗೋದು. ನಿನ್ ಹಣೆ ಮೇಲಿರೋ ಈ ಕುಂಕುಮ, ನಿನ್ ಕುತ್ಕೇಲಿರೋ ಈ ತಾಳಿ, ಇದೆರಡಕ್ಕೂ ಆಯಸ್ಸು 2 ದಿನನೋ 3 ದಿನನೋ ಅಷ್ಟೇ. ಮೀರಾ ಪ್ಲೀಸ್, ನಿನ್ ಕೈ ಮುಗಿತೀನಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಅಲ್ಲ ಪೂಜಾ, ನೀನ್ ನನ್ನ ಕೈ ಮುಗ್ದು ಏನ್ ಪ್ರಯೋಜನ? ಅಶ್ವಿನ್ ಪರ ವಾದ ಮಾಡ್ಬೇಕಾಗಿರೋ ಅರ್ಜುನ್ ಸರೇ ಕೈ ಕಟ್ಕೊಂಡ್ ಕೂತಿದ್ದಾರೆ. ನನ್ಗೇನೋ ಅರ್ಜುನ್ ಸರು ಹೆಂಡ್ತಿನ ಗೆಲ್ಸೋದಕ್ಕೋಸ್ಕರ ಅವರೇ ಸೋಲ್ತಾರೇನೋ ಅಂತ ನನ್ಗನ್ನಿಸ್ತಿದೆ. ನಿಜನಾ? ಹೋದ್ಸಲನೇ ನೋಡು, ಡಿವೋರ್ಸ್ ಕೇಸಲ್ಲಿ ಅರ್ಜುನ್ ಸರ್ ಸೋತು ಸೇವಂತಿನ ಗೆಲ್ಸಿದ್ರು. ಅಂದ್ರೆ ಅರ್ಜುನ್ ಭಾವ ಸರಿಯಾಗಿ ವಾದ ಮಾಡ್ತಿಲ್ವಾ? ನನ್ನನ್ ಕೇಳ್ಬೇಡ, ನಿನ್ನನ್ನ ನೀನೇ ಆ ಪ್ರಶ್ನೆನ ಕೇಳ್ಕೊ. ನಿನಗನ್ನಿಸ್ತಿದ್ಯಾ ಅರ್ಜುನ್ ಸರು ಸರಿಯಾದ ಪಾಯಿಂಟ್ಗಳನ್ನೇ ಹಾಕ್ತಿದ್ದಾರೆ ಅಂತ? ಖಂಡಿತ ಇಲ್ಲ ಪೂಜಾ. ಆದ್ರೆ ಸೇವಂತಿ ಪಾಯಿಂಟ್ ಮೇಲ್ ಪಾಯಿಂಟ್ ಹಾಕ್ತಿದ್ರೆ ಇವರು ಅವ್ರ ಮುಖನ ನೋಡ್ಕೊಂಡು ನಿಂತಿದ್ದಾರೆ. ಕಡೆ ಪಕ್ಷ ಪ್ರಿಯಾಯಿಂದ ಏನೇನ್ ತೊಂದರೆಗಳಾಗಿದೆ ಅಂತ ಅಶ್ವಿನ್ ಹೇಳ್ಬೇಕಿತ್ತು ತಾನೆ? ಅದನ್ನ ಹೇಳ್ಬೇಡ ಅಂತ ಭಾವನೆ ಹೇಳಿದ್ದಾರೆ. ಓಹೋ, ಈಗ ಗೊತ್ತಾಯ್ತು ಬಿಡು. ಕಡೆ ಪಕ್ಷ ಪ್ರಿಯಾ ಇಂಥ ಕೆಲ್ಸ ಮಾಡಿದಾಳೆ, ಅದಕ್ಕೆ ನಾನು ಅವಳಿಗೆ ಈ ತರ ಮಾಡ್ದೆ ಅಂತ ಒಪ್ಕೊಂಡಿದ್ದಿದ್ರೆ ಗಲ್ ಶಿಕ್ಷೆ ಜಾಗದಲ್ಲಿ ಜೀವಾವಧಿನೋ ಅಥವಾ ಸಾಧಾರಣ ಶಿಕ್ಷೆನೋ ಆಗ್ತಿತ್ತು. ಆದ್ರೆ ಅಶ್ವಿನ್ ಬಾಯ್ನ ಮುಚ್ಚಿಸಿ ತಾನು ವಾದ ಮಾಡ್ದೆ ಅಶ್ವಿನ್ನ ಪರ್ಮನೆಂಟ್ ಆಗಿ ಪರಲೋಕ ಕಳಿಸ್ಬೇಕು ಅಂತ ಅರ್ಜುನ್ ಸರು ಡಿಸೈಡ್ ಮಾಡಿರ್ಬೇಕಾದ್ರೆ ನಾವೇನ್ ಮಾಡಕ್ಕಾಗತ್ತೆ ಪೂಜಾ? ಪೂಜಾ ಅಶ್ವಿನ್ ಪ್ರೀತಿಗಿಂತ ಸೇವಂತಿ ಅರ್ಜುನ್ ಪ್ರೀತಿನೇ ಗ್ರೇಟ್ ಅಂತ ಮತ್ತೆ ಪ್ರೂವ್ ಆಗ್ತಿದೆ. ಅವ್ರ ತ್ಯಾಗದ ಆಟದಲ್ಲಿ ಪಾಪ ನಿನ್ ಗಂಡ ಪ್ರಾಣ ಬಿಡ್ತಿದ್ದಾನೆ. ಪಾಪ ನಿನ್ ಗಂಡ ಇವತ್ತು ನಾಳೆನೋ